ಈಗೇನು ಅಂತಂದರೆ ನಾಳೆ ಒಂದು ಸತಿ ಆಫೀಸಲ್ಲಿ ಭೇಟಿ ಮಾಡಿ ಏನು ಅಂತ ಡಿಸೈಡ್ ಮಾಡೋಣ ಅಂತಂದರು. ಬೆಳಗ್ಗೆ ಆಫೀಸಲ್ಲಿ ಸೇರಿದ್ವಿ. ಈಗ ಉಪೇಂದ್ರ ಸರ್ ಇಲ್ಲ, ಈಗ ಏನು ಅಂದರೆ ಅರ್ಜುನ್ ಸರ್ ಬರ್ತಾರೆ ಅನ್ನೋ ಥರದಲ್ಲಿರ್ಬೇಕಾದ್ರೆ ರಾಮು ಹುಟ್ಟಿದಂಥ ಪ್ರಶ್ನೆ ಏನು ಅಂತಂದರೆ, ನೀವು ಯಾವುದೇ ರೀತಿಯಲ್ಲಿ ಕಥೆಯನ್ನು ಬದಲಾಯಿಸಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಈ ಕತೆ ಮುತ್ತಪ್ರೆ ಅವ್ರಿಗೆ ಹೇಳಿದ್ದೀರಾ ಫುಲ್ಲು, ಅವ್ರು ನಾಳೆ ಕೇಳಿ ಅವ್ರೇನಾದ್ರು ಬದಲಾಯಿಸ್ತೀನಿ ಅಂದರೆ ಏನು ಮಾಡ್ತೀರಾ ಅನ್ನೋ ಥರದ್ರಲ್ಲಿ ಹೇಳಿದಾಗ ದಯವಿಟ್ಟು ಇದೇನು ಅಂತಂದರೆ, ಅರ್ಜುನ್ ಸರ್ ಹತ್ರ ಹೋಗೋಕೆ ಮುಂಚೆ ಒಂದು ಸತಿ ವಿ ವಿಲ್ ನರೇಟ್ ದ ಹೋಲ್ ಲೈನ್ ಟು MR ಅಂದ ತಕ್ಷಣವೇ ನನ್ನ ಒಂದು ಆಸೆ ಏನು ಅಂದರೆ, ನೌ ಐ ಆಮ್ ಗೋಯಿಂಗ್ ಟು ಸಿ ದಿಸ್ ಟೈಗರ್, ನೌ ಐ ಆಮ್ ಗೋಯಿಂಗ್ ಟು ಮೀಟ್ ದಿಸ್ ಲಯನ್. ಏನು ಕಥೆಗಳನ್ನ ಜೀವನದಲ್ಲಿ ನೋಡಿದ್ನೋ ಮಾಡಿದ್ನೋ ಬರೆದಿದ್ನೋ ಅದೆಲ್ಲವನ್ನೂ ಈಗ ಆ ಸಿಂಹದ ಮುಂದೆ ಹೋಗಿ ಹೇಳಬೇಕಲ್ಲ, ಆ ಮಜಾ ಹಂಗೆ ತವಕಸ್ತಾ ಇತ್ತು, ನಮ್ಗೆ ತುಂಬ ಹಪ್ಪಿಸ್ತಾ ಇದ್ದೆ ನಾನು. ಹೀಗಿರ್ಬೇಕಾದ್ರೆ ರಾಮು ಅವ್ರು ತೊಗೊಂಡಂಥ ಮತ್ತೊಂದು ಡಿಸಿಷನ್ ಏನು ಅಂತಂದರೆ, ವಿಲ್ ಸ್ಟಾರ್ಟ್ ದಿಸ್ ಹಾಲಿವುಡ್. ಯಾಕೆಂದರೆ ಉಪೇಂದ್ರ ಅವ್ರ ಹತ್ರ ಡೇಟ್ ಇದೆ, ಉಪೇಂದ್ರ ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ, ನಿಲ್ಸೋಕ್ಕಾಗಲ್ಲ. ದಿನೇಶ್ ಬಾಬು ಇಲ್ಲಿದ್ದಾರೆ, ಇನ್ನು ಅರ್ಜುನ್ ಸರ್ ಈ ಕಡೆ ಮುತ್ತಪ್ರ ಇವರೆಲ್ಲ ಕಥೆ ಎಲ್ಲ ಒಪ್ಕೊಂಡು ಎಲ್ಲ ಆಗಿ ಮಾಡೋವರೆಗೂ ಇನ್ನೇನಾದ್ರು ಮಾಡಬೇಕಲ್ಲ ಕಂಪನಿಗೆ. ಸೊ ದೇರ್ ಹಿ ಡಿಸೈಡೆಡ್, ಲೆಟ್ ಮೀ ಡೂ ದಿಸ್ ಫಿಲ್ಮ್ ಕಾಲ್ಡ್ ಅಸ್ ಹಾಲಿವುಡ್ ಅಂತ. ಸೊ ಹಾಲಿವುಡ್ ಸಿನಿಮಾ ಸ್ಟಾರ್ಟ್ ಮಾಡಲಾಗಿ ಅಲ್ಲಿ ಬಂದಂಥ ವಿಷಯ ಏನು ಅಂತಂದರೆ, ರಾಮು ಅವ್ರು ಕೇಳ್ತಾರೆ, ರವಿ ಸರ್ ಇದು ಕಥೆ ಹೇಳಲಿಕ್ಕೆ ನಾವು ಎಲ್ಲಿಗೆ ಕಳಿಸ್ಬೇಕು ರವಿನ ಅಂತ ಕೇಳಿದ್ರೆ, ಇಲ್ಲ ಅವರೀಗ ಆಸ್ಟ್ರೇಲಿಯಾದಲ್ಲಿದ್ದಾರೆ ಅಂತ ನನಗೆ ಇವರು ರವಿ ಬೆಳಗೆರೆ ಅವ್ರು ಹೇಳ್ತಾರೆ. ಆ ಟೈಮಲ್ಲಿ ಹಿ ವಾಸ್ ಇನ್ ಸಿಡ್ನಿ ಅಂತ ಅನಿಸುತ್ತೆ, ಅಲ್ಲಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಹೇಳಲಾಗಿ ರಾಮು ಅವ್ರು ಅನ್ಕೋತಾರೆ, ಅಯ್ಯೋ ಸಿಡ್ನಿ ತನಕ ಹೆಂಗೆ ಕಳಿಸೋದು ರವಿನ, ತುಂಬ ಕಷ್ಟ ಆಗತ್ತೆ ಅನ್ನೋ ಥರದ್ರಲ್ಲಿ ಓಕೆ ಈ ಸದ್ಯದಲ್ಲಿ ಹಾಲಿವುಡ್ ಶುರು ಮಾಡೋಣ ಹಾಗೆ ಹೀಗೆ ಈ ಒಂದು ಅಡಾವಡಿಯಲ್ಲಿ ನಾವೆಲ್ಲ ಬಿದ್ದುಬಿಟ್ವಿ. ರವಿ ಬೆಳಗೆರೆ ಅವ್ರ ಪಾಡಿಗೆ ಅವ್ರ ಕೆಲಸವನ್ನು ನೋಡ್ಕೋತಾ ಇದ್ದಾರೆ. ಸರಿ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ನಡೀತಾ ಇರ್ಬೇಕಾದ್ರೆ ಫಸ್ಟು ಹಾಲಿವುಡ್ನ ಅಮೆರಿಕಾದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಮೆರಿಕಾದಲ್ಲಿ ಆವಾಗ ಒಂದು ಡಾಲರ್ ಬೆಲೆ 50 ರಿಂದ 60 ರೂಪಾಯಿ ಅಂತ ಬರಲಾಗಿ ಬೇರೆ ಎಲ್ಲಿ ಮಾಡೋದು ಅಂದಾಗ ತಿರ್ಗಾ ಅದೇ ಹೇಳ್ತಾರಲ್ಲ, ವಿ ಕೇಮ್ ಟು ಆಸ್ಟ್ರೇಲಿಯಾ ಆವಾಗ 26 ರೂಪಾಯಿನೋ ಡಾಲರ್ ಇತ್ತು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಮಾಡ್ಬೋದು ಅಂದಾಗ ಈಗ ರಾಮ್ ಅವ್ರು ನನ್ನನ್ನು ಹಿಡ್ಕೊಂಡ್ರು, ರವಿ ವೈ ಡೋಂಟ್ ಯು ಕಮ್ ಟು ಆಸ್ಟ್ರೇಲಿಯಾ, ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಸಿಡ್ನಿಲಿ ಇಳಿತೀವಿ, ಮೆಲ್ಬೋರ್ನ್ ಇರ್ತೀವಿ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ, ಇದೇ ಟೈಮ್ನಲ್ಲಿ ನೀವು ಹೆಂಗಾರು ಮಾಡಿ ಮುತ್ತಪ್ರೆ ಅವ್ರಿಗೆ ಆ ಕಥೆನ ಒಪ್ಪಿಸ್ಬಿಡಿ, ನೀವು ನಮ್ಮ ಜೊತೆ ಹೊರಟ್ಬಿಡಿ ಅಂತಂದರು. ನನಗೆ ಸಿಡ್ನಿನ ದುಬಾಯ ಇಲ್ಲ ಕೆಂಗೇರಿನ ಏನೂ ಗೊತ್ತಿಲ್ಲ, ನನಗೆ ಐ ವಾಂಟ್ ಟು ಸಿ MR ಫಸ್ಟ್ ಅಷ್ಟೇ. ಆ ನಿಟ್ಟಿನಲ್ಲಿ ನನ್ನ ಪಾಸ್ಪೋರ್ಟನ್ನು ರಾಮು ಅವ್ರು ಮಾಡಿಸ್ಕೊಡ್ತಾರೆ, ಸಿಡ್ನಿಗೆ ಟಿಕೆಟನ್ನು ಹಾಕಲಾಗತ್ತೆ, ಎಲ್ಲವನ್ನು ಮಾಡಿ ವಿ ವೆಂಟ್ ಟು ಸಿಡ್ನಿ. ಅಲ್ಲಿ ಅನ್ಫಾರ್ಚುನೇಟ್ ಆಗಿ ಐ ಕುಡಂಟ್ ಮೀಟ್ ಮುತ್ತಪ್ರೆ, ಬಿಕಾಸ್ ಏನು ಅಂತಂದರೆ ಅಷ್ಟೊಂದು ಆಲ್ರೆಡಿ ಅವ್ರಿಗಲ್ಲೊಂದು ನೋಟಿಸ್ ಇಶ್ಯೂ ಆಗಿರುತ್ತೆ. ನೋಟಿಸ್ ಇಶ್ಯೂ ಆಗಲಾಗಿ ಅವರ ಫೋನ್ ಕಾಂಟ್ಯಾಕ್ಟ್ಸ್ ಎಲ್ಲ ಮಿಸ್ ಆಗಿ ಅವರು ಅಲ್ಲಿಂದ ಒಂದು ಮೇಲನ್ನು ಕಳಿಸ್ತಾರೆ ರವಿ ಬೆಳಗೆರೆ ಅವರಿಗೆ, ಏನಂತಂದರೆ ರವಿಯನ್ನು ಹಿಂದಕ್ಕೆ ಕರ್ಸ್ಕೊಂಬಿಡಿ, ಐ ಹ್ಯಾವ್ ಬಿನ್ ಅಲ್ಲಿಂದ ನನಗೆ ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಇರಬಾರ್ದು ಅಂತ ಒಂದು ನೋಟಿಸ್ ಬಂದಿರೋದ್ರಿಂದ ಐ ಹ್ಯಾವ್ ಕಮ್ ಬ್ಯಾಕ್ ಟು ದುಬೈನಲ್ಲಿ ಇದ್ದೀನಿ, ಮತ್ತು ಮುಂದಿನ ದಿನಗಳಲ್ಲಿ ಯಾವ ಥರ ನೋಡೋಣ, ಈಗ ಸದ್ಯಕ್ಕೆ ಇದು ಬೇಡ, ನಾನು ಸ್ವಲ್ಪ ಟೆನ್ಷನಲ್ಲಿದ್ದೀನಿ ಅಂತ ಹೇಳಿದ್ರೆ, ನಾನು ಗೊತ್ತಿಲ್ಲದೇನೋ ಹಾಲಿವುಡ್ನಲ್ಲಿ ಮುತ್ತಪ್ರೆ ಅವ್ರಿಗೆ ಕತೆ ನರೇಟ್ ಮಾಡೋಕ್ಕೆ ಹೋಗಿ ಇಲ್ಲಿ ಕೋ ಡೈರೆಕ್ಟರ್ ಆಫ್ ಹಾಲಿವುಡ್ ಅನ್ನೋ ಥರದಲ್ಲಿ ಈ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಮುಗಿಸಿದ್ವಿ 70 ದಿನ, ಒಂದು ವಾರದಲ್ಲಿ ಮುತ್ತಪ್ರೆ ಅವ್ರನ್ನ ನೋಡ್ಕೊಂಡ್ಬರ್ತೀನಿ ಅಂತ ಹೋದಂತಹ ರವಿ ಶ್ರೀವತ್ಸ 70 ದಿವಸ ಆ ಹಾಲಿವುಡ್ ಅನ್ನೋ ಸಿನಿಮಾಗೆ ದುಡಿದು ಎಲ್ಲವನ್ನು ಮಾಡಿ ವಾಪಸ್ ಬರೋ ಅಷ್ಟೊತ್ತಿಗೆ ಇಲ್ಲಿ ಟೋಟಲ್ ಸಿನಾರಿಯೋ ಚೇಂಜ್ ಆಗಿತ್ತು 2-3 ತಿಂಗಳಲ್ಲಿ. ಏನು ಅಂತಂದರೆ ಮುತ್ತಪ್ರೆ ಹಿ ವಾಂಟ್ಸ್ ಟು ಅದೇನೋ ಅಂತಾರಲ್ಲ, ನನ್ನನ್ನು ನಾನು ಸರೆಂಡರ್ ಮಾಡ್ಕೋತೀನಿ ಅಂತ ಹೇಳಿ ಗೌರ್ಮೆಂಟಿಗೆ ಒಂದು ಪತ್ರವನ್ನು ಬರ್ಕೊಂಡು, ಇಲ್ಲಿ ಒಂದು ಇದಿರುತ್ತೆ ರೆಡ್ ನೋಟಿಸಿಂದ ಓಪನ್ ಮಾಡ್ತೀವಿ, ಸೊ ಆ ಥರದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ನಾನು ಬಂದು ಸೆಂಟ್ರಲ್ಗೆ ನಾನು ಸರೆಂಡರ್ ಆಗ್ತೀನಿ ಅಂತೆಲ್ಲ ಹೇಳಿ ಏನೇನೋ ಮಾಡ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಹಿ ವಾಸ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ. ಅಯ್ಯೋ ಆಗಲೇ ಇಲ್ವೇ, ಕೊನೆಗೂ ಈ ಸಿನಿಮಾ ಆಗಲಿಲ್ಲ, ಇಷ್ಟೆಲ್ಲ ಕಷ್ಟಪಟ್ವಿ, ಹತ್ತತ್ರ ಒಂದು ಕಾಲು ವರ್ಷದ ಶ್ರಮ. ಸೊ ಆಗಲಿಲ್ಲ, ಇದಿಷ್ಟೇ ಅಂತ ಹೇಳಿ ಬಿಟ್ಬಿಡ್ತೇವೆ. ತದನಂತರ ಅವ್ರು ಇಲ್ಲಿ ಬರ್ತಾರೆ, ಬಂದಾದ್ಮೇಲೆ ಕೂಡ ರವಿ ಬೆಳಗೆರೆ ಅವರು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಅವ್ರು ಹೇಳ್ತಾರೆ, ಈಗ ಸದ್ಯಕ್ಕೆ ಏನು ಬೇಡ ಬೆಳಗೆರೆ ಅವರೇ, ಬಿಕಾಸ್ ಇಫ್ ದಿಸ್ ಫಿಲ್ಮ್ ಹ್ಯಾಪನ್ಸ್ ಇಟ್ ಬಿಕಮ್ಸ್ ಎ ಡಾಕ್ಯುಮೆಂಟ್ ಟು ದ ಗೌರ್ನಮೆಂಟ್. ಸೊ ಎಷ್ಟೋ ವಿಷಯಗಳಲ್ಲಿ ನಾನು ಇಲ್ಲ ಅಂತ ಹೇಳಿದ್ದೀನಿ, ಎಷ್ಟೋ ವಿಷಯಗಳಲ್ಲಿ ನಾನು ಇದ್ದೀನಿ ಅಂತ ಹೇಳಿ ಸಿಕ್ಕಾಕ್ಕೊಂಡಿದ್ದೇನೆ, ಮಗದೊಂದು ಈ ಕೋರ್ಟ್ ಕೇಸ್ಗಳನ್ನೆಲ್ಲ ಬಿಡುಗಡೆ ಆದಮೇಲೆ ನೋಡೋಣ ಮುಂದೊಂದು ದಿವಸ ಅಂತ ಹೇಳಿ ಅಲ್ಲಿಗೆ ಈ ಸಿನಿಮಾ ನಿಂತೋಗುತ್ತೆ. ಹೋಯ್ತು, ಇದೇನು ಮಾಡೋಕ್ಕಾಗಲಿಲ್ಲ ಅಂದಾಗ 2004 or 2000 somewhere in 2000 mid of 2003 and 2004 MR sir he gets ಅದೇನೋ ಅಂತಾರಲ್ಲ ಎಲ್ಲದರಿಂದ ಡಿಸ್ಚಾರ್ಜ್ ಆಗಿ ಟೋಟಲಾಗಿ ಎಲ್ಲ ಕೋರ್ಟ್ ಕೇಸು ಮತ್ತು ಈ ಜೈಲು ಎಲ್ಲವನ್ನು ಬಿಟ್ಟು ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಆ ಟೈಮ್ನಲ್ಲಿ ಹಿ ವಾಂಟ್ಸ್ ಟು ಲಿಸನ್ ದಿಸ್ ಲೈನ್, ಏನು ಮಾಡಿದ್ದೀರಾ ಒಂದು ಸತಿ ಬಂದು ಹೇಳ್ತೀರಾ ಅಂದಾಗ ಅದೇನೋ ಹಾಗೆ ಹೋಗಿತ್ತು, ಬಿಟ್ಬಿಟ್ಟಿದ್ವಿ, ಕಥೆ ಎಲ್ಲ ಬಿಟ್ಬಿಟ್ಟಿದ್ದೇನೋ ಆಗಿಲ್ಲ ಅಂತ ಅಂದ್ಕೊಂಡ್ರೆ ಇದ್ದಕ್ಕಿದ್ದಾಗ ದಟ್ ಫೋನ್ ಕಾಲ್ ಫ್ರಮ್ ರವಿ ಬೆಳಗೆರೆ ಸರ್, ಇಟ್ ವಾಸ್ ಅದೇನೋ ಹೇಳ್ತಾರಲ್ಲ
ಒಂದು 1000 ವೋಲ್ಟಿನ ಒಂದು ಕರೆಂಟ್ ಮೈನಲ್ಲಿ ಪಾಸ್ ಆಯಿತು. ರವಿ ಎಲ್ಲಿದೆ ಮರಯ ಅಂತಂದರೆ ಈ ಥರ ಇದ್ದೀನಿ ಅಂತಂದರೆ ಅರ್ಜೆಂಟಾಗಿ ಬಾ ಒಂದು ಕಡೆ ಹೋಗಬೇಕು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋದಂಥ ಜಾಗ ಯಾವುದು ಅಂತಂದರೆ ಬಿಡದಿಯ ಇವತ್ತಿನ ಆ ಮನೆ ಏನಿದೆ, ಆ ಕಾಲದಲ್ಲಿ ಅಲ್ಲಿ ಬರೀ ಒಂದು 10, 11, 12 ಈ ಬ್ರಿಕ್ಕಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಹಟ್ಸ್ಗಳ ಥರ ಒಂದು ಬ್ಯೂಟಿಫುಲ್ ಆದಂಥ ಒಂದು ಅಟ್ಮಾಸ್ಫಿಯರ್ ಅದು. ಸೊ ವಿ ಡ್ರೌವ್ ಅಲ್ಲಿಂದ ಪದ್ಮನಾಭನಗರದಿಂದ ಹೋಗಿ 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 ಬಿಡದಿ ಹತ್ರ ಬಂದು ಆ ಕಲ್ಲು ಆ ರೋಡಲ್ಲಿ ಹಂಗೆ ಆವಾಗಿಂದ ಏನು ರೋಡ್ ಗಿಡೆಲ್ಲ ಏನೂ ಇರಲಿ. ಪಾಸಾಗಲ್ಲಿ ಹೋಯಿತು ಅಂತಂದರೆ ಆಗ ಗೊತ್ತಾಗಿದ್ದೇನು ಅಂತಂದರೆ ವಿ ಆರ್ ಎಂಟ್ರಿಂಗ್ ಇನ್ ಟು ದ 10 ಆಫ್ ಅ ಲೈನ್. ಮುತ್ತಪ್ರಾಯ ಅವರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಿ ಅಲ್ಲಿ ಏನು ತುಂಬ ಜನ, ಒಂದಷ್ಟು ನಾಯಿಗಳನ್ನ ನೋಡೋದಕ್ಕೆ ಒಂದು ಮಜಾ, ಆ ರೀತಿಯಾದಂತಹ ಒಂದಷ್ಟು ತಳಿಗಳು, ಅದು ಇದು ಗನ್ಮ್ಯಾನ್ಗಳು ಈ ಮಧ್ಯದಲ್ಲೆಲ್ಲ ಪಾಸಾಗಿ ಫಾರ್ ದ ಫಸ್ಟ್ ಟೈಮ್ ಇಟ್ ವಾಸ್ 2004 ಅಂದರೆ 86 ಅರೌಂಡ್ 18 ಇಯರ್ಸ್ ಆಫ್ ಮೈ ಏನಿತ್ತು ನೋಡ್ಬೇಕು ಈ ವ್ಯಕ್ತಿನ ಅಂತ, ಆ ವ್ಯಕ್ತಿಯನ್ನು ಆ ಸಿಂಹಾಸನದಲ್ಲಿ ಕೂತಿದ್ದನ್ನು ನಾನು ನೋಡಿದೆ.